ಹೊಂದಿದಂತಹ ಮಹಾನ್ ಕ್ಷೇತ್ರ ಅಂತ ಹೇಳ್ಬೋದು. ಈ ಒಂದು ಕ್ಷೇತ್ರದಲ್ಲಿ ಅಂತಿಮ ಶ್ರುತಿ ಕೇವಲಿ ಭದ್ರಬಾಹು ಸ್ವಾಮಿಗಳು, ಹಾಗೆ ಈ ದೇಶದ ಪ್ರಥಮ ಸಾಮ್ರಾಟನಾದಂತಹ ಸಾಮ್ರಾಟ್ ಚಂದ್ರಗುಪ್ತ ಮೌರ್ಯರು ಸಲ್ಲೇಖನ ವಿಧಿಯನ್ನು ಪಡೆದು ಸನ್ಯಾಸತ್ವವನ್ನು ತೆಗೆದುಕೊಂಡು ಸಮಾಧಿಯನ್ನು ಹೊಂದಿದಂತಹ ಪವಿತ್ರ ಕ್ಷೇತ್ರ ಅಂತ ಹೇಳಿ ಹೇಳ್ಬೋದು. 2300 ವರ್ಷಗಳಿಂದಲೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಋಷಿ ಮುನಿಗಳು, ತ್ಯಾಗಿಗಳು, ತಪಸ್ವಿಗಳು ತಮ್ಮ ಕೊನೆಯ ಸಮಯದಲ್ಲಿ ಎಲ್ಲ ತಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಸಾಂಸಾರಿಕ ಸುಖಗಳನ್ನು ತ್ಯಾಗ ಮಾಡಿ ಮೋಕ್ಷದ ಹಾದಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಹಾಗೆ ಇಲ್ಲಿ ಸಲ್ಲೇಖನ ವಿಧಿಯೊಂದಿಗೆ ಎಲ್ಲ ತಮ್ಮ ದೇಹವನ್ನು ತ್ಯಾಗ ಮಾಡಿ ಈ ಕ್ಷೇತ್ರವನ್ನು, ಈ ಭೂಮಿಯನ್ನು ಪವಿತ್ರಗೊಳಿಸಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಹಾಗೆ 1040 ವರ್ಷಗಳ ಹಿಂದೆ ಗಂಗಾ ಸಾಮ್ರಾಜ್ಯದ ಸೇನಾಧಿಪತಿ ಚಾಮುಂಡರಾಯ ಅವನ ಗುರುಗಳ ಆದೇಶದಿಂದ, ಹಾಗೆ ಅವನ ತಾಯಿಯ ಅಪೇಕ್ಷೆಯಿಂದ, ತಾಯಿಯ ಕೋರಿಕೆಯಿಂದ ಭಗವಾನ್ ಬಾಹುಬಲಿ ಸ್ವಾಮಿಯ ಮೂರ್ತಿಯ ನಿರ್ಮಾಣವನ್ನು ಮಾಡಿಸಿದ ನಂತರ ಈ ದೇಶ ವಿಶ್ವವಿಖ್ಯಾತಿಯನ್ನು ಹೊಂದುತ್ತದೆ. ದೇಶದಿಂದಲ್ಲದೆ ವಿದೇಶದಿಂದ ಈ ಒಂದು ಕ್ಷೇತ್ರ ಆಕರ್ಷಿಸಿಕೊಳ್ಳುತ್ತದೆ. ವಿದೇಶಿ ಯಾತ್ರಿಗಳು ಕೂಡ ಆ ಭಗವಾನ್ ಬಾಹುಬಲಿ ಸ್ವಾಮಿಯ ದರ್ಶನ ಮಾಡೋದಕ್ಕೆ ಬರ್ತಾರೆ. ಹಾಗೆ ಇಂತಹ ಒಂದು ಕ್ಷೇತ್ರದಲ್ಲಿ ಪ್ರತಿ ವರ್ಷ ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ಅಂತಕ್ಕಂತಹ ಒಂದು ಭವ್ಯ ಕಾರ್ಯಕ್ರಮ ಆಯೋಜನೆಗೊಳ್ಳುತ್ತದೆ. ಈ ಮಹಾಮಸ್ತಕಾಭಿಷೇಕ ಈ ದಕ್ಷಿಣ ಭಾರತದ ಅತಿ ದೊಡ್ಡ ಒಂದು ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಅಂತೇಳಿ ನಾವು ಹೇಳ್ಬೋದು. ಹೇಗೆ ಉತ್ತರ ಭಾರತದಲ್ಲಿ ಕುಂಭಮೇಳ ಅತಿ ದೊಡ್ಡ ಕಾರ್ಯಕ್ರಮವಾಗಿರ್ತದೆ, ಹಾಗೆ ದಕ್ಷಿಣ ಭಾಗದಲ್ಲಿ, ಈ ದಕ್ಷಿಣ ದೇಶದಲ್ಲಿ ಶ್ರವಣಬೆಳಗೊಳದ ಮಸ್ತಕಾಭಿಷೇಕ ಬಿಟ್ಟರೆ ಇಲ್ಲಿ ಯಾವುದೂ ಕೂಡ ಅಂತಹ ದೊಡ್ಡ ಕಾರ್ಯಕ್ರಮ ಆಯೋಜನೆ ಆಗೋದಿಲ್ಲ. ಮಸ್ತಕಾಭಿಷೇಕ ಸಂದರ್ಭದಲ್ಲಿ ಲಕ್ಷಾಂತರ ಜನ ಆ ಒಂದು 10 ದಿನ ಆ ಬಾಹುಬಲಿ ಸ್ವಾಮಿಗೆ ಅಭಿಷೇಕ ಮಾಡೋದಕ್ಕೆ, ನೋಡೋದಕ್ಕೆ, ಭಕ್ತಿ ಮಾಡೋದಕ್ಕೆ ದೇಶ ವಿದೇಶಗಳಿಂದ ಆಗಮಿಸ್ತಾರೆ. ಹಾಗೆ ಸಾಮಾನ್ಯ ಜನರಲ್ಲಿ ಏನು ಅಂತಂದ್ರೆ ಶ್ರವಣಬೆಳಗೊಳದಲ್ಲಿ ಮಸ್ತಕಾಭಿಷೇಕ ಒಂದೇ ಕಾರ್ಯಕ್ರಮ ಅಂತೇಳಿ ಅನ್ಕೊಳ್ತಾರೆ. ಆದರೆ ಶ್ರವಣಬೆಳಗೊಳ ಎಂತಹ ವಿಶೇಷ ಪುಣ್ಯಕ್ಷೇತ್ರ ಅಂತಂದ್ರೆ ಇಲ್ಲಿ ಪ್ರತಿನಿತ್ಯವೂ ಕೂಡ ಏನಾದರೂ ಒಂದು ಪೂಜಾ ಕಾರ್ಯಗಳು, ಉತ್ಸವಗಳು ನೆರವೇರ್ತಾ ಇರ್ತದೆ. ಶ್ರವಣಬೆಳಗೊಳದಲ್ಲಿ ನಿತ್ಯೋತ್ಸವ ಅಂತ ಹೇಳಿ ಹೇಳ್ಬೋದು. ಅಂದರೆ ನಿತ್ಯವೂ ಉತ್ಸವ ನಡೀತಾನೆ ಇರ್ತದೆ, ಏನಾದರೂ ಒಂದು ಕಾರ್ಯಕ್ರಮಗಳು ಇದ್ದೇ ಇರ್ತದೆ. ಹಾಗೆ ಖಾಲಿ ಇರ್ತಕ್ಕಂಥ ದಿನಗಳೇ ಶ್ರವಣಬೆಳಗೊಳದಲ್ಲಿ ಇಲ್ಲ. ಅಂತಹ ಒಂದು ವಿಶೇಷ ಒಂದು ಪುಣ್ಯಕ್ಷೇತ್ರ ಇದಾಗಿರ್ತದೆ. ಈ ದಕ್ಷಿಣ ಭಾರತದಲ್ಲಿ ರಥೋತ್ಸವದ ಪರಂಪರೆಗಳು ಸಾವಿರಾರು ವರ್ಷಗಳಿಂದ ನಮ್ಮ ಗುರು ಹಿರಿಯರು ಎಲ್ಲ ನೆರವೇರಿಸಿಕೊಂಡು ಬಂದಿದ್ದಾರೆ. ಅಂದರೆ ವರ್ಷದಲ್ಲಿ ಒಂದು ಸಲ ಆ ಊರಿನ ಗ್ರಾಮ ದೇವತೆ, ಗ್ರಾಮ ದೇವರು ಅದನ್ನು ಆ ರಥದಲ್ಲಿ ಒಂದು ಅವರನ್ನು ಪ್ರತಿಷ್ಠಾಪಿಸಿ, ದೇವರನ್ನು ಪ್ರತಿಷ್ಠಾಪಿಸಿ ಉತ್ಸವವನ್ನು ಮಾಡ್ತಕ್ಕಂತಹ ಒಂದು ವಿಶೇಷ ಧಾರ್ಮಿಕ ಕಾರ್ಯಕ್ರಮ. ಯಾಕೆ ಈ ಉತ್ಸವಗಳನ್ನು ಮಾಡಲಾಗ್ತದೆ, ಯಾಕೆ ರಥೋತ್ಸವವನ್ನು ಮಾಡಲಾಗ್ತದೆ ಅಂತ ನೋಡೋದಾದರೆ, ಉತ್ಸವಗಳು ಮಾಡುವ ಉದ್ದೇಶ ಒಂದು ಧರ್ಮ ಪ್ರಭಾವನೆ ಆಗಬೇಕು, ಧರ್ಮ ಜಾಗೃತಿ ಆಗಬೇಕು. ಯಾವ ಜನಗಳು ಈ ಧರ್ಮದಿಂದ ದೂರವಾಗ್ತಿದ್ದಾರೆ, ಆಸ್ತಿಕರಿಂದ ಆಗ್ತಕ್ಕಂತಹ ಜನಗಳನ್ನು ಮತ್ತೆ ಧರ್ಮದೆಡೆಗೆ ಸೆಳೆಯುವಂತಹ ಒಂದು ಕಾರ್ಯವೇ ಒಂದು ಉತ್ಸವಗಳು ಅಥವಾ ರಥೋತ್ಸವ ಅಂತ ಹೇಳ್ಬೋದು. ಅಂದರೆ ಎಲ್ಲ ಜನಗಳನ್ನು ಕೂಡ ಪುನಃ ಧರ್ಮದ ಅಂದರೆ ಒಂದು ಚೌಕಟ್ಟಿನಲ್ಲಿ ಈ ಧರ್ಮ ಇರ್ತಕ್ಕಂಥದ್ದು ಒಂದು ನಮ್ಮ ಜೀವನದ ಯಶಸ್ವೇನು, ನಾವೆಲ್ಲರೂ ಕೂಡ ಮೋಕ್ಷವನ್ನು ಪಡಿಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಉದ್ದೇಶವಾಗಿರ್ತದೆ. ಆ ಮೋಕ್ಷದ ದಾರಿಯಲ್ಲಿ ನಾವು ಹೋಗಬೇಕು ಅಂತಂದ್ರೆ ಈ ಧರ್ಮದ ಚೌಕಟ್ಟಿನಲ್ಲಿ ಇರಬೇಕು. ಅದಕ್ಕೆ ಧರ್ಮ ಅಂತೇಳಿ ಹೇಳಲಾಗ್ತದೆ. ಧರ್ಮ ಅಂತಂದ್ರೆ ಅದೊಂದು ನಮ್ಮ ಮೋಕ್ಷವನ್ನು ಪಡೀಲಿಕ್ಕೆ ಅದೊಂದು ಚೌಕಟ್ಟು. ಹೇಗೆ ಒಂದು ಸಂವಿಧಾನ, ಭಾರತ ದೇಶಕ್ಕೆ ಒಂದು ಸಂವಿಧಾನ ಅಂತ ಇರ್ತದೆ, ದೇಶಕ್ಕೆ ಒಂದು ದೇಶ ನಡಿಬೇಕಂದ್ರೆ ಒಂದು ಸಂವಿಧಾನವನ್ನು ಹಾಕ್ತಾರೆ. ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಒಂದು ಮೋಕ್ಷವನ್ನು ಪಡಿಬೇಕು, ಶಾಶ್ವತವಾದ ಸುಖ, ಮೋಕ್ಷ, ದೈವತ್ವವನ್ನು ಪಡಿಬೇಕು ಅಂತಂದ್ರೆ ಅದಕ್ಕೆ ಏನು ಅಂತಾರೆ, ಅದಕ್ಕೆ ಒಂದು ಚೌಕಟ್ಟಿಗೆ ಧರ್ಮ ಅಂತ ಇದೆ, ಸಂವಿಧಾನ ಅಂತೇಳಿ ನಾವು ಇದನ್ನು ಕರಿಬೋದು. ಹಾಗೆ ಇದಕ್ಕೆ ಧರ್ಮ ಅಂತಾರೆ. ಹೀಗೆ ಈ ಧರ್ಮದ ಒಂದು ಹಾದಿಯಲ್ಲೇ ಎಲ್ಲರೂ ನಡಿಬೇಕು ಅನ್ನೋದಕ್ಕೋಸ್ಕರಲೇ ಈ ಉತ್ಸವಗಳು, ಜಾತ್ರಾ ಮಹೋತ್ಸವಗಳನ್ನ ಮಾಡಲಾಗ್ತದೆ. ಈ ಜಾತ್ರಾ ಮಹೋತ್ಸವ ಅಂತಕ್ಕಂಥದ್ದು ಕೇವಲ ಒಂದು ಮಠಕ್ಕೆ ಅಥವಾ ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು. ಈಗ ಶ್ರವಣಬೆಳಗೊಳದಲ್ಲಿ ಜಾತ್ರೆ ಅಂತಂದ್ರೆ ಅದು ಮಠದವರು ಆಯೋಜನೆ ಮಾಡ್ತಾರೆ, ಆದರೆ
ಆ ಜಾತ್ರೆ ಮಠದ್ದಲ್ಲ, ಹೌದಾ? ಜಾತ್ರೆ ಅನ್ನೋದು ಬೆಳಗೊಳದಲ್ಲಿ ಅಂತಲ್ಲ, ನಾವೆಲ್ಲೇ ನೋಡಿದ್ರು ಕೂಡ ಜಾತ್ರೆ ಅನ್ನೋದು ಊರಿನ ಜಾತ್ರೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಹೌದಾ? ಊರಿನ ಎಲ್ಲ ಜನರ, ಎಲ್ಲ ಸಮುದಾಯ, ಎಲ್ಲ ಪಂಗಡದ ಜನರ ಒಂದು ಹಬ್ಬವೇ ಜಾತ್ರೆ ಅಂತ ಹೇಳಿ ಹೇಳ್ಬೋದು. ಹಾಗೆ ಅದೇ ರೀತಿಯಾಗಿ ಉತ್ತರ ಭಾರತದಲ್ಲಿ ಈ ರಥೋತ್ಸವ ಅಥವಾ ಜಾತ್ರೆ, ಈ ಒಂದು ಕಾರ್ಯಕ್ರಮಗಳನ್ನು ನಾವು ನೋಡೋದಕ್ಕೆ ಸಿಗೋದಿಲ್ಲ. ಇದು ಕೇವಲ ದಕ್ಷಿಣ ಭಾರತ, ಕೇರಳ, ತಮಿಳುನಾಡು, ಕರ್ನಾಟಕ ಈ ಭಾಗದಲ್ಲಿ ಮಾತ್ರ ಈ ಒಂದು ರಥೋತ್ಸವ ಅಂತಕ್ಕಂಥ ವಿಶೇಷ ಉತ್ಸವವನ್ನು ನಾವು ನೋಡಲಿಕ್ಕೆ ಸಿಗ್ತದೆ. ಹಾಗೆ ಒಂದೊಂದು ಕ್ಷೇತ್ರದಲ್ಲಿ ಬಹಳ ಶೃಂಗಾರ ಮಾಡಿದಂತಹ ರಥಗಳು, ಬಹಳ ಎತ್ತರವಾದ ರಥಗಳು, ಬೇರೆ ಬೇರೆ ರೀತಿಯಾದಂತಹ ರಥಗಳನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೆ ಶ್ರವಣಬೆಳಗೊಳದಲ್ಲಿ ಕೂಡ ಒಂದು 1000 ವರ್ಷಗಳ ಇತಿಹಾಸದಿಂದ, 1000 ವರ್ಷದಿಂದಲೂ ಕೂಡ ಈ ರಥೋತ್ಸವ ನೆರವೇರಿಕೊಂಡು ಬಂದಿದೆ. ಇದಕ್ಕೆ ಒಂದು ದಾಖಲೆ ನಮಗೆ ಇಲ್ಲಿ ಶ್ರವಣಬೆಳಗೊಳದಲ್ಲಿ ರಥೋತ್ಸವ ನಡೀತಿತ್ತು ಅನ್ನೋದಕ್ಕೆ ಏನು ದಾಖಲೆ ಅಂತಂದ್ರೆ, ಇಲ್ಲಿ ನಮ್ಮ ಶ್ರವಣಬೆಳಗೊಳದ ಮಠ ಏನು ಶ್ರೀಮಠ ಸ್ವಾಮೀಜಿಯವರು ಯಾರು ನಾವು ಇರ್ತೀವಿ ಅಲ್ಲಿ, ಆ ಶ್ರೀಮಠ ಸುಮಾರು 600 ವರ್ಷಗಳಷ್ಟು ಪುರಾತನವಾದಂತಹ ಒಂದು ಮಠವಾಗಿರ್ತದೆ. ಆ ಮಠದಲ್ಲಿ ಭಿತ್ತಿ ಚಿತ್ರ ಅಂದ್ರೆ ವಾಲ್ ಪೇಂಟಿಂಗ್ಸ್ ಅಂತ ನಾವು ಕರಿಬೋದು. ಅಂದ್ರೆ ಗೋಡೆಗೆ ಸುಣ್ಣದ ಗಾರೆಯನ್ನು ಮಾಡಿ, ಕಲ್ಲಿನ ಗೋಡೆಗೆ ಸುಣ್ಣದ ಗಾರೆಯನ್ನು ಮಾಡಿ ಅದರಲ್ಲಿ ಎಲೆಗಳ ರಸದಿಂದ, ಹಣ್ಣಿನ ರಸಗಳಿಂದ ಚಿತ್ರವನ್ನು ಬಿಡಿಸಿದ್ದಾರೆ. ಆ ಒಂದು 600 ವರ್ಷ ಪ್ರಾಚೀನವಾದಂತಹ ಆ ಚಿತ್ರಗಳನ್ನು ನಾವು ನೋಡಿದ್ರೆ, ಆ ಚಿತ್ರದಲ್ಲಿ ಶ್ರವಣಬೆಳಗೊಳದ ಹಲವಾರು ಕಥೆಗಳನ್ನ ಆ ಚಿತ್ರ ಮುಖಾಂತರ ಆ ಗೋಡೆಯಲ್ಲಿ ಬಿಡಿಸಲಾಗಿದೆ. ಅದೇ ರೀತಿಯಾಗಿ ಶ್ರವಣಬೆಳಗೊಳದ ಜಾತ್ರಾ ಮಹೋತ್ಸವವನ್ನು ಕೂಡ ಆ ಒಂದು ಚಿತ್ರದಲ್ಲಿ ಬಿಡಿಸಲಾಗಿದೆ, ಭಿತ್ತಿ ಚಿತ್ರ ಅಂತ ಹೇಳಿ ನಾವು ಕರಿಬಹುದು. ಈಗೇನು ರಥೋತ್ಸವ ನಾವು ಪ್ರತಿ ವರ್ಷ ಮಾಡ್ತೀವಿ, ಆ ರಥದ ಒಂದು ಆಕಾರ ಏನಿದೆ, ಆ ಧ್ವಜದ ಬಟ್ಟೆಗಳು ಯಾವ ಬಣ್ಣ ಇದೆ, ಆ ರಥದ ಧ್ವಜಗಳನ್ನ ಯಾವ ರೀತಿಯಾಗಿ ಅದನ್ನು ಕಟ್ಟಿದರೆ ಅದೇ ಸೇಮ್, ಅದು ಹೇಗೆ ನಾವು ಇದೆ ಅದೇ ರೀತಿಯಾಗಿ ಆ ಚಿತ್ರದಲ್ಲಿ ಕೂಡ ಇದೆ. ಅಂದ್ರೆ 600 ವರ್ಷಗಳಿಂದ ಒಂದೇ ಪರಂಪರೆಯಲ್ಲಿ ಒಂದೇ ರೀತಿಯಾದಂತಹ ಒಂದು ಅದಕ್ಕೆ ಅಲಂಕಾರವನ್ನು ಮಾಡ್ಕೊಂಡು ಬರಲಾಗಿದೆ. ಹಾಗೆ ಆ ಒಂದು ರಥವನ್ನು ಕೂಡ ನಾವೆಲ್ಲ ಮಠದ ಬಸ್ತಿಯಲ್ಲಿ ನೋಡ್ಬೋದು. ಅಂತಹ ಒಂದು ಸುಂದರ ದೃಶ್ಯ ಇದೆ ರಥೋತ್ಸವ. ಆ ರಥವನ್ನ ಎಲ್ಲರೂ ಕೂಡ ಎಳೆಯುವಂಥದ್ದು. ಹಾಗೆ ಇಲ್ಲಿದ್ದಂತಹ ಸ್ವಾಮಿಗಳ ಒಂದು ಚಿತ್ರವನ್ನು ಕೂಡ ಅಲ್ಲಿ ಬಿಡಿಸುತ್ತಾರೆ. ಹಾಗೆ ರಥೋತ್ಸವದಲ್ಲಿ ಏನು ಇದೆಲ್ಲ ಬರ್ತದಲ್ಲ, ನಮ್ಮ ಅಂಗಡಿಗಳು, ಮಿಠಾಯಿ ಅಂಗಡಿಗಳು ಬರ್ತದೆ, ಬೇರೆ ಬೇರೆ ಅಂಗಡಿಗಳು ಬರ್ತದೆ. ಆಗಲೂ ಕೂಡ ಅಂಗಡಿಗಳಿತ್ತು ಅಂತ, ಅದನ್ನು ಕೂಡ 600 ವರ್ಷಗಳ ಹಿಂದೆ ಅಂಗಡಿಗಳು ಹೇಗಿತ್ತು, ಹೇಗೆ ವ್ಯಾಪಾರ ಮಾಡ್ತಿದ್ರು ಅನ್ನೋದು ಕೂಡ ನಾವು ಆ ಚಿತ್ರದಲ್ಲಿ ನೋಡ್ಬೋದು. ಹಾಗೆ ಅದ್ರ ಜೊತೆಗೆ ಈ ಜಾತ್ರೆ ಅಂದ ತಕ್ಷಣ ಸಾಮಾನ್ಯವಾಗಿ ಜನ ಜಾಸ್ತಿ ಆದಾಗ ಜಗಳಗಳು ಅನ್ನೋದು ಸಾಮಾನ್ಯ. ಹಾಗೆ ಆ ಜಗಳ ಆಡಬೇಕಾದ್ರೆ ಒಬ್ಬರೊಬ್ಬರು ಜುಟ್ಟುಗಳನ್ನ, ಗಂಡಸರು ಬ್ರಾಹ್ಮಣರು ಜುಟ್ಟನ್ನು ಎಳ್ಕೊಳ್ಳುವಂತಹ ದೃಶ್ಯ ಕೂಡ ಆ ಒಂದು ಇದರಲ್ಲಿ ನಾವು ನೋಡ್ಬೋದು. ಹಾಗೆ ಅಂತ ಒಂದು ಸಂದರ್ಭದಲ್ಲಿ ಆ ಜಾತ್ರೆಯಲ್ಲಿ ಆನೆ, ಕುದುರೆ, ಒಂಟೆಗಳು ಕೂಡ ಬಂದಿತ್ತು ಅನ್ನೋದಕ್ಕೆ ಅದೊಂದು ನಮಗೆ ದಾಖಲೆ ಸಿಗ್ತದೆ. ಹಾಗೆ ಅಂತ ಒಂದು ವೈಭವ ಉತ್ಸವ, ರಥೋತ್ಸವ 1000 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ನಡ್ಕೊಂಡು ಬಂದಿದೆ. ಅದಕ್ಕೆ ಒಂದು ದಾಖಲೆ ಅಂತಂದ್ರೆ 600 ವರ್ಷಗಳ ಹಿಂದಿನ ಆ ಒಂದು ಚಿತ್ರಣ ಅಂತ ಹೇಳಿ ಹೇಳ್ಬೋದು. ಅದೇ ಕ್ರಮವಾಗಿ, ಅದೇ ಪದ್ಧತಿಯಂತೆ, ಅದೇ ಪರಂಪರೆಯಂತೆ ಈಗಲೂ ಕೂಡ ಶ್ರವಣಬೆಳಗೊಳದ ಜಾತ್ರಾ ಮಹೋತ್ಸವ ನೆರವೇರ್ತದೆ. ಯಾವಾಗ ಅಂತಂದ್ರೆ ನಮ್ಮ ಯುಗಾದಿ ಹಬ್ಬ ಆಗಿ 15 ದಿನಕ್ಕೆ, ಅಂದ್ರೆ ಈಗ ಚೈತ್ರ ಶುದ್ಧ ಹುಣ್ಣಿಮೆಯ ದಿನ ಆ ಒಂದು ರಥೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ಶ್ರವಣಬೆಳಗೊಳದಲ್ಲಿ ನಡೀತದೆ. ಸಾಮಾನ್ಯ ಜನರಲ್ಲಿ ಮಸ್ತಕಾಭಿಷೇಕ ಒಂದೇ ನಡೆಯೋದು ಅಂತ ಹೇಳಿ ಅನ್ಕೊಳ್ತಾರೆ. ಆದರೆ ಶ್ರವಣಬೆಳಗೊಳದಲ್ಲಿ ಪ್ರತಿ ವರ್ಷವೂ ಕೂಡ ಈ ರಥೋತ್ಸವ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನೆರವೇರ್ತದೆ. ಹಾಗೆ ಆ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಆಗಮಿಸಿ ಭಗವಂತರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇವೆ. ಅದೇ ರೀತಿಯಾಗಿ ಈ ಉತ್ಸವ ಕೇವಲ ಒಂದು ದಿನದ ಉತ್ಸವ ಅಲ್ಲ, ಒಟ್ಟು 15 ದಿನಗಳ ಒಂದು ಕಾರ್ಯಕ್ರಮ ಇಲ್ಲಿ ನೆರವೇರ್ತದೆ. ಮೊದಲು 7 ದಿನ ಇಲ್ಲಿ ಶ್ರವಣಬೆಳಗೊಳದಲ್ಲಿ ಒಟ್ಟು 40 ಮಂದಿರಗಳಿದೆ. ಆ 40 ಮಂದಿರಗಳಲ್ಲಿ ವಿಶೇಷ ಆರಾಧನೆಗಳು ನೆರವೇರ್ತದೆ. ಹಾಗೆ ಚೈತ್ರ ಶುದ್ಧ ಪಂಚಮಿ ಅಂತಂದ್ರೆ ಯುಗಾದಿಯಾಗಿ 4 ದಿನದ ನಂತರ ಆ ಬಾಹುಬಲಿ ಸ್ವಾಮಿ, ವಿಂಧ್ಯಗಿರಿಯಲ್ಲಿ ಇರ್ತಕ್ಕಂತಹ ಲೋಕವಿಖ್ಯಾತ ಬಾಹುಬಲಿ ಸ್ವಾಮಿಯ ಪ್ರತಿಷ್ಠಾಪನೆ ಆದಂತಹ ದಿನ, ಯಾವ ಚಾವುಂಡರಾಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ನೋ ಆ ದಿನ, ಚೈತ್ರ ಶುದ್ಧ ಪಂಚಮಿಯ ದಿನ ಆ ಬಾಹುಬಲಿ ಸ್ವಾಮಿಯ ಒಂದು ಪ್ರತಿಷ್ಠಾ ವಿಶೇಷವಾದಂತಹ ಪಾದಪೂಜೆಗಳು ನೆರವೇರ್ತದೆ. ಅದರ ಈ ಒಂದು 15 ದಿನಗಳಲ್ಲೇ ಆ ಕಾರ್ಯಕ್ರಮ ಕೂಡ ನೆರವೇರ್ತದೆ. ಹಾಗೆ ಅದರ ಮಧ್ಯದಲ್ಲಿ ಮಹಾವೀರ ಸ್ವಾಮಿ ಜಯಂತಿ, ಜೈನ ಧರ್ಮದ 24ನೇ ತೀರ್ಥಂಕರರಾದಂತಹ ಭಗವಾನ್ ಮಹಾವೀರರ ಒಂದು ಜನ್ಮ ಕಲ್ಯಾಣ ಅಥವಾ ಮಹಾವೀರ ಜಯಂತಿ ಅಂತ ಹೇಳಿ ನಾವು ಹೇಳ್ಬೋದು. ಆ ಕಾರ್ಯಕ್ರಮ ಕೂಡ ಶ್ರವಣಬೆಳಗೊಳದಲ್ಲಿ ಬಹಳ ವಿಶೇಷವಾಗಿ ನೆರವೇರ್ತದೆ.
ಆ ಒಂದು ಮಹಾವೀರ ಜಯಂತಿಯಲ್ಲಿ ಪ್ರತಿ ವರ್ಷವೂ ಕೂಡ ಕರ್ನಾಟಕ ಸರ್ಕಾರದ ರಾಜ್ಯಪಾಲರು ಆ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿ ಅಥವಾ ತಮ್ಮ ಒಂದು ಘನ ಉಪಸ್ಥಿತಿಯನ್ನು ವಹಿಸ್ತಾರೆ. ಈ ವರ್ಷವೂ ಕೂಡ ಕರ್ನಾಟಕ ಸರ್ಕಾರದ ರಾಜ್ಯಪಾಲರಾದಂತಹ ಗೌರವಾನ್ವಿತ ಮಹಾಮಹಿಮ ಸನ್ಮಾನ್ಯ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ, ಮಹಾವೀರ ಜಯಂತಿಯ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಮಹಾವೀರ ಜಯಂತಿ ಏಪ್ರಿಲ್ 10ನೇ ತಾರೀಕು ಇರ್ತದೆ. ಆ ಒಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸ್ತಾರೆ. ಹಾಗೆ ನಮ್ಮ ಹಾಸನದ ಹೆಮ್ಮೆ ಅಂತ ಹೇಳಿ ನಾವು ಹೇಳ್ಬೋದು, ನಮ್ಮ ದೇವೇಗೌಡರವರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಇಂತಹ ಒಂದು ವಯಸ್ಸಿನಲ್ಲೂ ಕೂಡ ಕ್ಷೇತ್ರದ ಮೇಲಿರುವ ಅಪಾರ ಭಕ್ತಿಯಿಂದ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆ ಪ್ರವಾಸೋದ್ಯಮ ಇಲಾಖೆಯ HK ಪಾಟೀಲ್ ಅವರು, ಅದೇ ರೀತಿಯಾಗಿ ಮುಜರಾಯಿ ಮತ್ತು ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು, ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಹಾಗೆ ಶ್ರವಣಬೆಳಗೊಳದ ಹಾಸನದ ಲೋಕಸಭಾ ಸದಸ್ಯರಾದಂತಹ ನಮ್ಮ ಶ್ರೇಯಸ್ ಪಟೇಲ್ ಅವರು ಕೂಡ ಆಗಮಿಸ್ತಾರೆ. ಹಾಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಅವರು ಪ್ರಭಾಕರ್ ಅವರು ಕೂಡ ಆಗಮಿಸ್ತಾರೆ. ಹಾಗೆ MLC ವಿಧಾನ ಪರಿಷತ್ ಸದಸ್ಯರಾದಂತಹ ಸೂರಜ್ ರೇವಣ್ಣವರು, ಹಾಗೆ ಅಧ್ಯಕ್ಷರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಪುರುಷೋತ್ತಮ್ ಬಿಳಿಮನೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಹಾಗೆ ಮಾಜಿ ವಿಧಾನ ಪರಿಷತ್ತಿನ ಅಧ್ಯಕ್ಷರಾದಂತಹ ನಮ್ಮ ಗೋಪಾಲಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಹಾಗೆ ಈ ಕಾರ್ಯಕ್ರಮವು ಕೂಡ ಬಹಳ ವಿಶೇಷವಾಗಿ ಮಹಾವೀರ ಜಯಂತಿ ಇವರೆಲ್ಲರ ಉಪಸ್ಥಿತಿಯಲ್ಲಿ ನೆರವೇರುತ್ತದೆ. ಹಾಗೆ ಅದರ ನಂತರದ ದಿನ ಅಂದರೆ ಏಪ್ರಿಲ್ 12ನೇ ತಾರೀಕು ಶನಿವಾರ ಶ್ರವಣಬೆಳಗೊಳದ ಮಹಾರಥೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನೆರವೇರುತ್ತದೆ. ಆ ಉತ್ಸವ ಕೂಡ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ ರಾತ್ರಿ 10 ಗಂಟೆಯವರೆಗೂ ಕೂಡ ಈ ಬೆಳಗೊಳದ 24 ತೀರ್ಥಂಕರರ ಭಂಡಾರಿ ಬಸದಿಯ ಒಂದು ಪರಿಕ್ರಮ ಹಾಕುವ ಮೂಲಕ ಎಲ್ಲ ಗ್ರಾಮಸ್ಥರು ಕೂಡ ಸೇರಿ ಆ ಒಂದು ಮಹಾರಥವನ್ನು ಎಳೆದು ಆ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ. ಹಾಗೆ ಒಟ್ಟು 1ನೇ ತಾರೀಕಿನಿಂದ ಏಪ್ರಿಲ್ 1ರಿಂದ ಏಪ್ರಿಲ್ 14ರವರೆಗೆ ಈ ಒಂದು 15 ದಿನದ ವಿಶೇಷ ಕಾರ್ಯಕ್ರಮ ಶ್ರವಣಬೆಳಗೊಳದಲ್ಲಿ ನೆರವೇರುತ್ತದೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಎಲ್ಲರೂ ಕೂಡ ಸೇರಿ ಈ ಹಬ್ಬವನ್ನು, ಈ ಊರಿನ ಹಬ್ಬ, ಹಾಗೆ ಈ ಒಂದು ಮಹಾರಥೋತ್ಸವವನ್ನು ಎಲ್ಲರೂ ಕೂಡ ಆಚರಿಸೋಣ, ಎಲ್ಲರೂ ಕೂಡ ಆಗಮಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾನೆ ಮಾತು ಮುಗಿಸ್ತೀನಿ.